ಹಾಯ್ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್. ನಾನು ನಿಮ್ಮ ಲಂಕೇಶ್. ಸೊ ನೀವೇನಾದರೂ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದರೆ ನನ್ನ ಸರ್ವೀಸಸ್ ಬಗ್ಗೆ ನಾನು ಯಾರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಸಪೋಸ್ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ, ನಾನು ಲಂಕೇಶ್ ಕನ್ನಡದಲ್ಲಿ ಹಾಗೂ ಇಂಗ್ಲೀಷಲ್ಲಿ ಟ್ಯಾರೋ ರೀಡಿಂಗ್ ಮಾಡ್ತೀನಿ. ಮತ್ತು ಕೆಲವೊಂದು ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ ನಿಮಗೆ ಈ ಟೈಮ್ಗೆ ಏನು ಡಿವೈನ್ ಮೆಸೇಜ್ ಬೇಕು ಅಂತ ನಾನು ಸ್ಪಿರಿಚುವಲ್ ಮೆಥಡ್ಸಿಂದ ಕೊಡ್ತೀನಿ. ಮೇ ಬಿ ಒರಾಕಲ್ ರೀಡಿಂಗ್ ಆರ್ ಕ್ಯಾಂಡಲ್ ವ್ಯಾಕ್ಸಿಂಗ್ ಆ್ಯಂಡ್ ಸಾಲ್ಟ್ ರೀಡಿಂಗ್, ಸ್ಯಾಂಡ್ ರೀಡಿಂಗ್. ಸೊ ಈ ಥರ ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡಿ ನಾನು ನಿಮಗೆ ಏನು ಡಿವೈನ್ ಮೆಸೇಜ್ ಇದೆ ಅಂತ ಕೊಡ್ತೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಏನೇನು ಸರ್ವಿಸ್ ಕೊಡ್ತೀನಿ ಅಂತೆಲ್ಲ ಹಾಕಿರ್ತೀನಿ. ದಯವಿಟ್ಟು ನಿಮ್ಗೇನಾದರೂ ನೀಡ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದೆಲ್ಲ ಪೇಯ್ಡ್ ಇರುತ್ತೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಕೆಲವೊಂದು ಏನಾದರೂ ಅರ್ಜೆಂಟ್ ಮೆಸೇಜ್ ಇದ್ದರೆ ಅಥವಾ ನಾನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಬಿಕಾಸ್ ನನಗೆ ಯೂಟ್ಯೂಬ್ ಆಲ್ಗರಿತಮ್, ಇನ್ಸ್ಟಾ ಆಲ್ಗರಿತಮ್ ಎರಡೂ ಮೆಸಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಶಾರ್ಟ್ ವೀಡಿಯೋಸ್ ಇದ್ದರೆ ನಾನು ಅಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಲಿಂಕ್ ಕ್ಲಿಕ್ ಮಾಡಿ ಅದು ಫಾಲೋ ಮಾಡಿ. ನಿಮಗೆ ಆ ಟೈಮ್ಗೆ ಏನು ಮೆಸೇಜ್ ಇರುತ್ತೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಿಮ್ಮ ಸಿಚುವೇಶನ್ ಏನೇ ಇರಲಿ ನೀವು ಈ ಟೈಮ್ಗೆ ಭಗವಾನ್ ಶ್ರೀಕೃಷ್ಣ ಅವರಿಂದ ಏನು ಮೆಸೇಜ್ ಇದೆ ನಿಮಗೆ, ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥ ಸಿಚುವೇಶನ್ ಏನೇ ಇದ್ದರೂ ಆ ಸಿಚುವೇಶನ್ಗೆ ಏನು ಮೆಸೇಜ್ ಇದೆ. ಸೊ ನನ್ನ ಇದ್ರ ರೆಕಾರ್ಡ್ ಮಾಡಬೇಕಾದ್ರೆ ಟೈಮಿಂಗ್ 11:11 ಇದೆ. ಹೊರಗಡೆ ಮಳೆನೂ ಬರ್ತಿದೆ. ಸೊ ನಾನು ಟ್ಯಾರೋ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಂಟ್ಯೂಷನ್ ಏನು ಹೇಳ್ತಿದೆ ಅಂತಂದರೆ, ಸೊ ಮೇ ಬಿ ಯು ಆರ್ ಇನ್ ದ ಕ್ರಾಸ್ ರೋಡ್ ಆಫ್ ಯುವರ್ ಲೈಫ್ ಅಂತಂದರೆ ಪಾಸ್ಟ್ ಆಲ್ರೆಡಿ ಬಿಟ್ಟಿದ್ದೀರಾ. ಸೊ ಹೊಸದಕ್ಕಿನ್ನೂ ಕಾಲಿಡ್ತಿಲ್ಲ, ಮಿಡಲಲ್ಲಿ ಎಲ್ಲೋ ಸ್ಟಕ್ ಆಗಿದ್ದೀರಾ. ಸೊ ಇದು ಕೆಲವೊಬ್ರಿಗೆ ಅಪ್ಲಿಕೇಬಲ್ ಆಗ್ಬೋದು, ಆಗದೇ ಇರ್ಬೋದು. ಟೇಕ್ ವಾಟ್ ರೆಸೊನೇಟ್ ಆ್ಯಂಡ್ ಲೀವ್ ದ ರೆಸ್ಟ್. ಸೊ ನೋಡೋಣ ಹಾಗಾದರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ನಾನು ಕಾರ್ಡ್ ಶಫಲ್ ಮಾಡ್ತೀನಿ. ಸೊ ಇದು ಆಪ್ಷನ್ ಯಾವುದೂ ಇರೋದಿಲ್ಲ, ಪಿಕ್ ಎ ಫೈಲ್ ರೀಡಿಂಗ್ ಅಲ್ಲ, ನೀವು ಕಂಪ್ಲೀಟ್ ವಾಚ್ ಮಾಡ್ಬೋದು. I'll take only 5 cards. ನೋಡೋಣ ನಿಮ್ಮ ಈ ಸಿಚುವೇಶನ್ಗೆ ಏನು ಮೆಸೇಜ್ ಇದೆ ಅಂತ. ಓಕೆ, ಸೊ ಗಾಯ್ಸ್, ನಾನು ಕಾರ್ಡ್ ಶಫಲ್ ಮಾಡೋದಕ್ಕಿಂತ ಮುಂಚೆನೇ ಹೇಳಿದೆ ಆಲ್ರೆಡಿ ನಿಮ್ಮ ಸಿಚುವೇಶನ್ ಯಾವ ಥರ ಇರ್ಬೋದು ಅಂತ. 1 ಸೆಕೆಂಡ್ ಗಾಯ್ಸ್, ನನ್ನ ಕ್ಯಾಮ್ರಾ ಸ್ವಲ್ಪ ಫಿಕ್ಸ್ ಮಾಡ್ತೀನಿ. ಸಾರಿ, ಸ್ವಲ್ಪ ಕ್ಯಾಮ್ರಾ ಫಿಕ್ಸ್ ಮಾಡೋದು ಡಿಲೇ ಆಯಿತು. ಓಕೆ, ಸೊ ಐ ಥಿಂಕ್ ಕಾರ್ಡ್ಸ್ ನಿಮ್ಗೆ ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ಅನಿಸುತ್ತೆ. ಯು ಕ್ಯಾನ್ ಸಿ ಇಯರ್ ಎಲ್ಲ ಕಾರ್ಡು 5 ಕಾರ್ಡ್ಸೂ ಇದೆ. ಸೊ ನಿಮ್ಮ ಸಿಚುವೇಶನ್ ಈ ಟೈಮಲ್ಲಿ ಏನಿದೆ ಅಂತಂದರೆ, ಐ ಥಿಂಕ್ ಇದು ಕೆಲವೊಬ್ರಿಗೆ ಅನ್ವಯಿಸ್ಬೋದು. ಮುಂಚೆ ಹೇಳ್ದಂಗೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸೊ ನಾನು ಕೆಲವೊಂದು ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಅದು ಓಕೆ ಆದರೆ ಕನ್ಸಿಡರ್ ಮಾಡಿ. ಸೊ ಪೂರ್ತಿ ವಾಚ್ ಮಾಡಿ. ಇದು ನಿಮಗಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ, ಇಲ್ಲಿಗೆ ತುಂಬ ತಲೆಗೆ ಹಚ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ತುಂಬ ಸೋಲ್ಸ್ಗೆ ಮೆಸೇಜ್ ಡೆಲಿವರ್ ಮಾಡೋದ್ರಿಂದ ಒಬ್ಬೊಬ್ಬರು ಒಂದು ಸಿಚುವೇಶನ್ ಇರ್ತಾರೆ. ಕೆಲವೊಬ್ರಿಗೆ ರೆಸನೇಟ್ ಆಗ್ಬೋದು, ಆಗದೇ ಇರ್ಬೋದು. ಸೊ ಒನ್ ಥಿಂಗ್
ನಾನು ಕಾರ್ಡ್ ನೋಡಿದಾಗ ಅನಿಸಿದ್ದು, ನೀವು ಯಾವುದೇ ಸಿಚುವೇಶನ್ ಬಗ್ಗೆ ಇವಾಗ ಥಿಂಕ್ ಮಾಡ್ತಿದ್ರೆ ಸೊ ಖಂಡಿತ ನಿಮಗೆ ಜಯ ಇದೆ. ಸೊ ಒಂದು ಎಮೋಷನಲ್ ಮೆಚ್ಯೂರಿಟಿಗೆ ನೀವು ತಲುಪಿದ್ದೀರ ಆಲ್ರೆಡಿ. ಸೊ ಏನಾಗಿದೆ ಅಂತಂದರೆ, ನಿಮಗೆ ಪಾಸ್ಟಲ್ಲಿ ಸ್ವಲ್ಪ ಬೌಂಡ್ರೀಸ್ ಕೊರತೆ ಇತ್ತು ಅಂತ ನನಗನ್ನಿಸ್ತಿದೆ. ಸೊ ಯಾವುದೇ ಒಂದು ವಿಷಯ ಆಗಿರಲಿ, ರಿಲೇಷನ್ಶಿಪ್ ವಿಷಯ ಆಗಿರಲಿ, ಅಥವಾ ಒಂದು ಜಾಬಲ್ಲಿ ಆಗಿರಲಿ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಕಡೆ ನಿಮಗೆ ಬೌಂಡ್ರೀಸ್ ಇಲ್ಲದೇ ತುಂಬ ಓವರ್ ಗೀವರ್ ಆಗಿ ನೀವು ಕೊಟ್ಟಿರೋದ್ರಿಂದ ಸೊ ಪಾಸ್ಟಲ್ಲಿ ಸ್ವಲ್ಪ ತುಂಬಾ ಕಷ್ಟ ಅನುಭವಿಸಿದ್ದೀರ. ಸೊ ಇವಾಗ ಆಲ್ರೆಡಿ ಆ ಸಿಚುವೇಶನಿಂದ ಮೂವ್ ಆಗಿದ್ದೀರ, ಖಂಡಿತ ಮೂವ್ ಆಗಿದ್ದೀರ. ಆ ಸಿಚುವೇಶನಿಂದ ನಿಮಗೆ ಜಯನೂ ಸಿಕ್ಕಿದೆ, ಸ್ವಲ್ಪ ಎಮೋಷ್ನಲಿ ಮೆಚ್ಯೂರ್ಡ್ ಕೂಡ ಆಗಿದ್ದೀರ. ಬಟ್ ಸ್ಟಿಲ್ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ, ನೀವು ಕಂಪ್ಲೀಟ್ ಹೀಲ್ ಆಗಿಲ್ಲ. ಆ್ಯಂಡ್ ನೀವೊಂದು ಸಿಚುವೇಶನ್ ಕ್ರಾಸ್ ರೋಡಲ್ಲಿದ್ದೀರಾ, ಅಂದರೆ ಹಳೇದನ್ನು ಬಿಟ್ಟಿದ್ದೀರಾ, ಬಟ್ ಹೊಸದಕ್ಕೆ ಕಾಲಿಡೋದಕ್ಕೆ ಇನ್ನೂ ಸ್ವಲ್ಪ ಥಿಂಕ್ ಮಾಡ್ತಿದ್ದೀರಾ. ಸೊ ಈ ಕಾರ್ಡಲ್ಲಿ ನೋಡ್ಬೋದು, ಅವನು ಎಷ್ಟು ಅಂದರೆ ಇದರಲ್ಲಿ ಪೆಂಟಕಲ್ಸ್ನ ಅವನು ಹಿಡ್ಕೊಂಡಿದ್ದಾನೆ. ಐ ಥಿಂಕ್ ನೀವು ಒಂದು ಮನಿ ವಿಷಯ ಅಂತ ಅಲ್ಲ, ಯಾವುದೋ ಒಂದು ಸಿಚುವೇಶನ್ನ ತುಂಬಾ ಹೋಲ್ಡ್ ಮಾಡಿಬಿಟ್ಟಿದ್ದೀರ. ಸೊ ಹೆಂಗಾಗಿದೆ ಅಂತಂದರೆ, ಸಪೋಸ್ ನೀವೇನಾದ್ರೂ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ತುಂಬ ಕಷ್ಟ ಅನುಭವಿಸಿದರೆ ಅದರಿಂದ ಖಂಡಿತ ಹೀಲ್ ಆಗಿದ್ದೀರಾ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮುಂದೆ ಹೋಗೋದಕ್ಕೆ ನಿಮ್ಗೆ ಆಗ್ತಿಲ್ಲ. ಲೈಕ್ ಏನು ಹೇಳ್ತಾರೆ, ಕೆಲವೊಂದನ್ನು ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ದಾರಿ ಸಿಗ್ತಾನೆ ಇಲ್ಲ. ಸಪೋಸ್ ನೀವು ಪಾಸ್ಟ್ ಏನಾದರೂ ತುಂಬ ಕ್ಯಾರಿ ಮಾಡಿದರೆ, ಈ ಟೈಮಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗಿದ್ರೂ ನೀವು ಪಾಸ್ಟನ್ನೇ ಹಿಡ್ಕೊಂಡಿರೋದ್ರಿಂದ ಒಳ್ಳೇದೇನು ನಿಮಗೆ ದಾರಿ ಕಾಣಿಸ್ತಿಲ್ಲ ಸರಿಯಾಗಿ ಅಂತ ಅನ್ನಿಸ್ತಾ ಇದೆ. ಒಂದು ರಿಲೇಷನ್ಶಿಪ್ ಆಗಿರಲಿ, ಜಾಬ್ಗಾಗಿರಲಿ, ಸಪೋಸ್ ನೀವೇನಾದರೂ ಜಾಬ್ ಒಂದು ಕಡೆ ಅಪ್ಲೈ ಮಾಡಿರ್ತೀರ, ಅಲ್ಲೆಲ್ಲೋ ಅಮೌಂಟಲ್ಲಿ ಮೋಸವಾಗಿರ್ತೀರ, ಹಾಗಂತ ಜಾಬ್ಗೆ ಅಪ್ಲೈ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿರ್ತೀರ. ಸೊ ನಿಮ್ಗೆ ಅರಿವು ಬಂದಿದೆ, ಇಲ್ಲ ಅಂತಿಲ್ಲ, ಮೋಸ ಹೋಗಬಾರ್ದು ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅದನ್ನು ನೀವು ಖಂಡಿತ ತಗೊಳ್ತಾ ಇಲ್ಲ. ಆ್ಯಂಡ್ ಸ್ವಲ್ಪ ನನಗನ್ನಿಸ್ದಂಗೆ ನಿಮ್ಮ ಸರೌಂಡಿಂಗ್ಸಲ್ಲಿ ನಿಮ್ಗೆ ಆಗದೇ ಇರೋರು ಇನ್ನೂ ಇದ್ದಾರೆ. ಸೊ ಐ ಥಿಂಕ್ ಈ ಟೈಮಲ್ಲಿ ದೇವ್ರೇನು ಸಜೆಷನ್ ಕೊಡ್ತಾ ಇದ್ದಾನೆ ಅಂತಂದರೆ, ಸೊ ನೀವು ಆಲ್ರೆಡಿ ಹೀಲ್ ಹಂತದಲ್ಲಿದ್ದೀರಾ ಆ್ಯಂಡ್ ಪಾಸ್ಟನ್ನ ಬಿಟ್ಟಿದ್ದೀರಾ. ಬಟ್ ಸ್ವಲ್ಪ ಸಾಲಿಟ್ಯೂಡಲ್ಲಿ ಇರೋದು ಒಳ್ಳೆಯದು ನಿಮಗೆ ಈ ಟೈಮಲ್ಲಿ. ಅಂದರೆ ಇನ್ನೂ ಕಂಪ್ಲೀಟ್ ಬೌಂಡ್ರೀಸ್ ಹಾಕಿ, ಯಾರನ್ನ ನಂಬಬೇಕು ನಂಬಾರ್ದು ಅಂತ ತುಂಬ ಸೂಕ್ಷ್ಮವಾಗಿ ವಿಚಾರಿಸಿಲ್ಲ, ಸೂಕ್ಷ್ಮವಾಗಿ ನೀವು ಅದನ್ನು ನಿಮ್ಮಲ್ಲೇ ಅವಲೋಕಿಸಿ, ಯಾರನ್ನ ಎಲ್ಲಿಡಬೇಕು ಅಲ್ಲಿಟ್ಟು, ಸ್ವಲ್ಪ ಲೈಫಲ್ಲಿ ನಮ್ಗೆ ಏನೇ ಆಗಿರಲಿ, ಅಪ್ಸ್ ಆ್ಯಂಡ್ ಡೌನ್ ಏನೇ ಆಗಿರಲಿ, ಒಳ್ಳೇದಾಗಿಂತ ಮುಂಚೆ ಸ್ವಲ್ಪ ನಾವು ಸಾಲಿಟ್ಯೂಡಲ್ಲಿ ಇದ್ರೇ ಒಳ್ಳೆಯದು. ಯಾಕೆಂದರೆ ಆ ಟೈಮಲ್ಲೇ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಂದರೆ ಹೈಬರ್ನೇಷನ್ ಫೇಸ್ ಅಂತಾರಲ್ಲ, ಒಂದು ಬರಗಾಲ ಬಂದಾಗ ಮೀನು ಹೆಂಗೆ ಒಂದು ಮಡ್ಡೊಳಗಡೆ ಹೋಗಿ ತಾನು ಒಂದು ಮ್ಯೂಕಸ್ ಮೆಂಬ್ರೇನಿಂದ ಅದು ಕಂಪ್ಲೀಟ್ ಸರೌಂಡ್ ಮಾಡಿಬಿಟ್ಟಿರುತ್ತೆ. ಸೊ ಸೈಂಟಿಫಿಕಲಿ ಹೋದರೆ ಪ್ರೀವಿಯಸ್ಲಿ ಅದು ಸ್ವಲ್ಪ ಫುಡ್ ತಿಂದಿರುತ್ತೆ, ಸೊ ಅದಕ್ಕೆ ಫುಡ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ರೈನಿ ಸೀಸನ್ವರೆಗೂ ನಾವು ಫ್ಯಾಟ್ನ ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ ನಾವೀಗ ಅಷ್ಟೊಂದು ಸೈಂಟಿಫಿಕಾಗಿ ಥಿಂಕ್ ಮಾಡೋದು ಬೇಡ, ಅದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ನಿಮಗೆ ಆ ಫೇಸ್ ಇವಾಗ ನೀಡಿದೆ, ಏಕೆಂದರೆ ನೀವು ನೆಕ್ಸ್ಟ್ ಒಂದು ಒಳ್ಳೆ ಸ್ಟೆಪ್ ನೀವು ಇಡಬೇಕಾದ್ರೆ ಒಂದು ಒಳ್ಳೆ ಜಯ ನಿಮಗೆ ಸಿಗುತ್ತೆ. ಸೊ ಅವಾಗ ಸಿಚುವೇಶನ್ ಈ ಥರ ಇರಲ್ಲ. ಇಲ್ಲಿ ನೋಡ್ಬೋದು, ಒಂದು ರಾಜ್ಯ ಯುದ್ಧದಿಂದ ಬಂದಾಗ ಇಡೀ ರಾಜ್ಯ ಹೆಂಗೆ ಸಂಭ್ರಮಿಸುತ್ತೆ, ನಿಮ್ಮ ಸುತ್ತಮುತ್ತ ಆ ಥರ ಜನ ಇರ್ತಾರೆ. ಸೊ ನೀವು ಆ ಥರ ಜನ ಬೆಳೆಸ್ಕೊಳ್ಬೇಕು ಅಂಥ ಒಂದು ರೈಟ್ ಮೆಂಟಾಲಿಟಿ ಅಥವಾ ಒಂದು ಏನು ಹೇಳ್ತಾರೆ ರೈಟ್ ವೈಬ್ರೇಷನ್ ಜನ ಇರೋ ಕಡೆ ನೀವು ತಲುಪಬೇಕು ಅಂತಂದರೆ ನೀವೀಗ ಖಂಡಿತ ಯಾರನ್ನ ಎಲ್ಲಿಡಬೇಕು ಅಲ್ಲಿ ಇಡಬೇಕು, ಬೌಂಡ್ರೀಸ್ ಹಾಕಬೇಕು, ಹಳೇದನ್ನು ಬಿಡಬೇಕು, ಸ್ವಲ್ಪ ಇಂಟೆಲಿಜೆಂಟ್ ಆಗಬೇಕು ಅಂತ ಅನಿಸ್ತಿದೆ. ಅಂದರೆ ಬೌಂಡ್ರೀಸ್ ಹಾಕಬೇಕು, ಎಲ್ಲ ಮಾಡಬೇಕು ಅಂತಂದರೆ ನಾವು ಜಗಳ ಮಾಡಲೇಬೇಕಂತೇನಿಲ್ಲ ಅಲ್ಲ ಎಲ್ಲರ ಜೊತೆನೂ. ಸೊ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು, ಉತ್ತರ ಕೊಡಬೇಕು, ಬಟ್ ಯಾವ ರೀತಿ ಕೊಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಅದನ್ನು ಹ್ಯಾರ್ಶಾಗಿ ಅಥವಾ ಹೇಳಿ ಆ ಸಿಚುವೇಶನಲ್ಲಿ ನೀವು ತಪ್ಪು ಅಂತ ಅನ್ಸ್ಕೊಳ್ಳೋದ್ಕಿಂತ
ಸಿಚುವೇಶನ್ ಏನೇ ಇದ್ದರೂ ಬುದ್ಧಿವಂತಿಕೆಯಿಂದ ಸ್ವಲ್ಪ ನೀವು ಈ ಟೈಮಲ್ಲಿ ಹ್ಯಾಂಡಲ್ ಮಾಡಿ, ಹಳೇದಕ್ಕೆ ಬಿಟ್ಟು ಬೌಂಡ್ರೀಸ್ ಕರೆಕ್ಟಾಗಿ ಹಾಕಿದ್ರೆ ಸೊ ನಿಮ್ಗೆ ಖಂಡಿತ ನೀವು ಯಾವುದೇ ವಿಷಯ ಥಿಂಕ್ ಮಾಡ್ತೀರಿ ಅದರಲ್ಲಿ ಜಯ ಇದೆ. ಆ್ಯಂಡ್ ಎಮೋಷ್ನಲಿ ನೀವು ಒಂದು ಮೆಚುರಿಟಿ ಸ್ಟೇಜಿಗೆ ಹೋಗ್ತೀರಾ. ಮತ್ತು ನಿಮ್ಗೆ ನೆಕ್ಸ್ಟ್ ಯಾವುದೇ ರೀತಿಲಾಗಿರಿ ರಿಲೇಷನ್ಶಿಪ್, ಜಾಬ್, ವರ್ಕ್ ಪ್ಲೇಸ್, ಬಿಸ್ನೆಸ್, ನಿಮ್ಗೆ ನೆಕ್ಸ್ಟ್ ಯಾರ್ಯಾರು ಸಿಗ್ತಾರೆ ಅವರೆಲ್ಲ ನಿಮ್ಮ ವೈಬ್ರೇಷನ್ ಇರೋರೇ ಇರ್ತಾರೆ. ಸೊ ಹಾಗಾಗಿ ನೀವು ಯಾವ ವೈಬ್ರೇಷನ್ ಇರ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನೀವು ಒಂದು ಒಳ್ಳೆ ವೈಬ್ರೇಷನ್ ಇದ್ದರೆ ಅದೇ ಸೇಮ್ ಮೆಂಟಾಲಿಟಿ ಜನ ಸಿಗ್ತಾರೆ, ನಿಮಗೂ ಒಳ್ಳೆಯದಾಗುತ್ತೆ. ಎಮೋಷ್ನಲಿ ಮೆಚ್ಯೂರ್ಡ್ ಕೂಡ ಇರ್ತಾರೆ. ಸೊ ಸುಮ್ಮನೆ ಈ ಸಿಲ್ಲಿ ಅಥವಾ ನಾರ್ಮಲ್ ಪೀಪಲ್ಸ್ ಥರ ಅಲ್ಲ. ಸೊ ಎಮೋಷ್ನಲಿ ಮೆಚ್ಯೂರ್ಡ್ ಅಂತಂದರೆ ಯಾವಾಗಲೂ ಒಂದು ಸಿಚುವೇಶನ್ ಹೇಗಿದೆ ಅದನ್ನು ಕರೆಕ್ಟಾಗಿ ಥಿಂಕ್ ಮಾಡಬೇಕು. ಸೊ ಮೇ ಬಿ ಇವಾಗ ನಿಮ್ಮ ಸುತ್ತಮುತ್ತ ಇರೋರು ಬರೀ ನಿಮ್ಗೆ ರಾಂಗ್ ಸಜೆಷನ್ ಕೊಡ್ತಿರ್ತಾರೆ, ಅಥವಾ ಎಮೋಷ್ನಲಿ ಮೆಚ್ಯೂರ್ಡ್ ಇಲ್ದೇ ಆ ಟೈಮ್ಗೆ ಏನು ಬೇಕು ಆ ಉತ್ತರ ಕೊಟ್ಬಿಡ್ತಿರ್ತಾರೆ. ಯಾಕೆಂದರೆ ಅವರು ನಿಮ್ಮ ಮೆಚ್ಯೂರಿಟಿಲೇ ಇರ್ತಾರೆ. ಸೊ ನೀವು ಅದೇ ವೈಬ್ರೇಷನಲ್ಲಿ ಇದ್ದೀರಾ, ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನೀವು ಮೊದಲು ಬೌಂಡ್ರೀಸ್ ಹಾಕಬೇಕು, ಹಳೆಯದನ್ನು ಬಿಡಬೇಕು, ಸ್ವಲ್ಪ ಮಾತಲ್ಲಿ ಇಂಟೆಲಿಜೆಂಟ್ ಆಗಬೇಕು. ಹೀಗಾದರೆ ನಿಮ್ಮ ವೈಬ್ರೇಷನ್ ಕೂಡ ರೈಸ್ ಆಗುತ್ತೆ, ನಿಮಗೂ ಯಾವುದೇ ವಿಷಯದಲ್ಲಾಗಿರಲಿ ಜಯ ಸಿಗುತ್ತೆ. ಆ್ಯಂಡ್ ನಿಮ್ಮ ವೈಬ್ರೇಷನ್ ಇರೋ ಎಲ್ಲ ಜನಗಳು ನಿಮಗೆ ಕರೆಕ್ಟಾಗಿ ಅಲೈನ್ ಆಗ್ತಾರೆ. ಯಾವುದೇ ವಿಷಯ ಆಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ಜಾಬ್ ಆಗಿರಲಿ, ಅಥವಾ ನಿಮ್ಮ ಸರೌಂಡಿಂಗ್ಸ್ ಪೀಪಲ್ ಆಗಿರಲಿ, ಎಲ್ಲ ನಿಮ್ಮ ಆರಾ ಎಕ್ಸ್ಪ್ಯಾಂಡ್ ಆದರೆ, ನಿಮ್ಮ ಆರಾ ಒಂದು ಒಳ್ಳೆ ಲೆವೆಲ್ಗಿದ್ದರೆ ಸೊ ನೀವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಯಾರಿಗೆಲ್ಲ ರೆಸೊನೇಟ್ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಆಮ್ ರೆಡಿ ಟು ಲೀವ್ ಮೈ ಹೈಯೆಸ್ಟ್ ವರ್ಷನ್ ಆಫ್ ಮೈ ಲೈಫ್ ಅಂತ ಕಮೆಂಟ್ ಮಾಡಿ. ಸೊ ಅಂದರೆ ನೀವು ಯೂನಿವರ್ಸ್ಗೆ ಹೇಳ್ತಾ ಇದ್ದೀರ, ನಾನು ಹೈಯೆಸ್ಟ್ ವರ್ಷನ್ ಆಫ್ ಲೈಫಲ್ಲಿ ನಾನು ಇರೋದಕ್ಕೆ ನಾನಿವಾಗ ರೆಡಿ ಇದ್ದೀನಿ, ಹಳೇದನ್ನು ಬಿಡೋದಕ್ಕೆ ರೆಡಿ ಇದ್ದೀನಿ ಅಂತ ಅದು ಯೂನಿವರ್ಸ್ಗೆ ಒಂದು ಸಿಗ್ನಲ್ ಕೊಡುತ್ತೆ. ಐ ಥಿಂಕ್ ನಿಮ್ಗೆ ಇದು ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.